छात्राः संस्कृतकक्षां स्वागतम्। ಇವತ್ತು ನಾನು ಪಾಸಿಂಗ್ ಪ್ಯಾಕೇಜ್ 2 ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎಲ್ಲರೂ 3-4 ಸಲ ಇದನ್ನು ನೋಡಿ 2-3 ಸಲ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಉತ್ತಮ ಅಂಕಗಳನ್ನು ಪಡೆಯಿರಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಾಕ್ಯೆ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಅನ್ವಯತಾ. ಈ ಮೇನಲ್ಗೆ ಪ್ರತಿಯೊಂದಕ್ಕೂ 3 ಅಂಕಗಳಿರುತ್ತೆ. ಬಟ್ ಇಲ್ಲಿ ಇದು ಸ್ಲೋ ಲರ್ನರ್ಸ್ಗೋಸ್ಕರ ನಾವು ಬರೀ ಅಲಂಕಾರದ ಹೆಸರನ್ನು ಮಾತ್ರ ಬರೆದಿದ್ದೀವಿ. ಕಮಲವಿಮ ಚಾರುವದನಂ ಉಪಮಾಲಂಕಾರ, ಕಮಲದಂತೆ ಸುಂದರವಾದ ಮುಖ ಅಂತ ಅರ್ಥ. ಮುಖವನ್ನು ಕಮಲಕ್ಕೆ ಹೋಲಿಸಿರೋದ್ರಿಂದ ಇದು ಉಪಮಾಲಂಕಾರ ಅಂದರೆ ಸಿಮಿಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನೀವು ಲಕ್ಷಣಂ ಕಲಿತ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸಮನ್ವಯವನ್ನು ಬರೆದ್ರೆ 3 ಅಂಕಗಳು ಸಿಗುತ್ತೆ. ಶ್ರೀರಾಮ ಸಮುದ್ರ ಇವ ಗಂಭೀರ. ಶ್ರೀರಾಮನು ಸಮುದ್ರದಂತೆ ಗಂಭೀರವಾಗಿದ್ದಾನೆ. ಇದು ಶ್ರೀರಾಮನನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ, ಅದಕ್ಕೋಸ್ಕರ ಇದು ಕೂಡ ಉಪಮಾಲಂಕಾರ. ಸೌಜನ್ಯಮೇವ ಸುವರ್ಣಂ. ಸೌಜನ್ಯವೇ ಸುವರ್ಣ, ಸೌಜನ್ಯವೇ ಬಂಗಾರ ಅಂತ ಹೇಳಿದ್ದಾರೆ. ಸುವರ್ಣಂ ಅಂದರೆ ಗೋಲ್ಡ್. ಸೌಜನ್ಯ ಅಂದ್ರೇನು? ಸೌಜನ್ಯತೆ ಅಂದರೆ ಪೊಲೈಟ್ನೆಸ್, ವಿನಯ, ವಿಧೇಯತೆ, ಅದನ್ನು ಬಂಗಾರ ಅಂತ ಹೇಳಿದ್ದಾರೆ. ಸೊ ರೂಪಕಾಲಂಕಾರ, ರೂಪಕಾಲಂಕಾರ ಅಂತ ಹೆಸರು ಅಲಂಕಾರದ ಹೆಸರನ್ನು ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಲಕ್ಷಣಂ ಸಮನ್ವಯ ಬರೆದ್ರೆ ಕಂಪ್ಲೀಟಾಗಿ 3 ಅಂಕಗಳನ್ನು ಪಡಿಬೋದು. ಮೆಟಾಪರ್ ರೂಪಕ ಅಂದರೆ ಜ್ಞಾನಾಮೃತಂ ಪೀತ್ವಾ ತುಷ್ಟಃ ಅಂದರೆ ಜ್ಞಾನ ಅಮೃತವನ್ನು ಕುಡಿದು ಸಂತೋಷಗೊಂಡನು, ಸಂತುಷ್ಟನಾದನು. ಜ್ಞಾನವೇ ಅಮೃತ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಸಹ ರೂಪಕಾಲಂಕಾರ. ಸೈಂಧವಂ ಆನಯ ಅಂದರೆ ಇಲ್ಲಿ 2 ಅರ್ಥ ಇದೆ. ಒಂದೇ ವಾಕ್ಯ 2 ಅರ್ಥ ಕೊಡೋದ್ರಿಂದ ಇದು ಶ್ಲೇಷಾಲಂಕಾರ. ಸೈಂಧವಂ ಆನಯ ಅಂದರೆ ಒಂದು ಅರ್ಥ ಕುದುರೆಯನ್ನು ತಗೊಂಡು ಬಾ ಅಂತ ಅರ್ಥ. ಇನ್ನೊಂದು ಸೈಂಧವ ಅನ್ನೋದಕ್ಕೆ ಉಪ್ಪು, ಲವಣಂ ಅಂತ ಅರ್ಥ ಇದೆ. ಅದಕ್ಕೋಸ್ಕರ ಇಲ್ಲಿ ಉಪ್ಪನ್ನು ತಗೊಂಡು ಬಾ ಅಂತ ಒಂದು ಅರ್ಥ ಆದರೆ ಕುದುರೆಯನ್ನು ತಗೊಂಡು ಬಾ ಅಂತ ಇನ್ನೊಂದು ಅರ್ಥ. ಹೀಗೆ ಒಂದೇ ವಾಕ್ಯ 2 ಅಥವಾ 3 ಅರ್ಥಗಳನ್ನು ಕೊಡುವಂತಿದ್ರೆ ಅದು ಶ್ಲೇಷಾಲಂಕಾರ. ಮಾಘೇ ಮೇಘೇ ಗತಂವಯ, ಇದು ಕೂಡ 2 ಅರ್ಥಗಳನ್ನು ಒಳಗೊಂಡಿದೆ. ಮಾಘ ಮಾಸದಲ್ಲಿ ಮೋಡಗಳ ಮಧ್ಯೆ ಪಕ್ಷಿ ಹೋಯಿತು ಅಂತ ಒಂದು ಅರ್ಥ ಆದರೆ, ಮಾಘ ಕಾವ್ಯ ಮತ್ತು ಮೇಘದೂತ ಕಾವ್ಯವನ್ನು ಓದ್ತಾ ಇದ್ದರೆ ಆಯುಷ್ಯೇ ಹೊರಟೋಯ್ತು ಅನ್ನೋದು 2 ಅರ್ಥ. ಅದಕ್ಕೆ ಇದು ಶ್ಲೇಷಾಲಂಕಾರ. ನೋಡಿ, ಒಟ್ಟು 5 ಅಲಂಕಾರ ಇದೆ. ಪ್ರತಿಯೊಂದಕ್ಕೂ ಅಲಂಕಾರಗಳಿವೆ. ಹಾಗಾಗಿ 10 ಅಲಂಕಾರದ ಹೆಸರನ್ನು ನೀವು 5 ಅಲಂಕಾರದ ಹೆಸರನ್ನು ತಿಳ್ಕೊಂಡ್ರೆ ನಿಮಗೆ ಒಂದೊಂದು ಮಾರ್ಕ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಲಕ್ಷಣಂ ಸಮನ್ವಯ ಮಾಡಿದ್ರೆ 3 ಅಂಕಗಳು ಸಿಗುತ್ತೆ. ಮಧುರಂ ಮಧು ಪೀಯೂಷಂ ತಸ್ಮಾತ್ ಕವೇರ್ವಚಃ. ಮಧುರಂ ಅಂದರೆ ಜೇನುತುಪ್ಪ ಸಿಹಿಯಾಗಿರುತ್ತೆ. ಪೀಯೂಷಂ ತಸ್ಮಾತ್ ಅದಕ್ಕಿಂತ ಅಮೃತ ಇನ್ನೂ ಸಿಹಿಯಾಗುತ್ತೆ. ಅದಕ್ಕಿಂತ ಕವಿಯ ಮಾತು, ಕವಿವಾಣಿ ಇನ್ನೂ ಸಹ ಮಧುರವಾಗಿರುತ್ತೆ ಅಂತ ಅರ್ಥ. ಅಂದರೆ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಅಂತ ಹೇಳುವಾಗ ನಾವು ಸಾರಾಲಂಕಾರ ಅಂತ ಹೇಳ್ತೀವಿ. ಸೊ ಅಲಂಕಾರಸ್ಯ ನಾಮ ಸಾರಾಲಂಕಾರ ಅಂತ ಬರಿಬೇಕು. ಗಿರಿರ್ಮಹಾನ್ ಗಿರೇರಬ್ಧಿ ಮಹಾನ್ ಅಬ್ಧೇಃ ನಭೋ ಮಹತ್ ನಭಸೋಪಿ ಮಹದ್ ಬ್ರಹ್ಮ. ಇಲ್ಲೂ ಅಷ್ಟೇ, ಪರ್ವತವು ದೊಡ್ಡದಾಗಿರುತ್ತೆ. ಗಿರೇಹೇ ಅಬ್ಧಿ, ಪರ್ವತಕ್ಕಿಂತ ಸಮುದ್ರ ದೊಡ್ಡದಾಗಿರುತ್ತೆ. ಅಬ್ಧೇಹೇ ಮಹಾನ್ ನಭಃ, ಸಮುದ್ರಕ್ಕಿಂತ ಆಕಾಶ ದೊಡ್ಡದು. ಮತ್ತು ನಭಸೋಪಿ, ಆಕಾಶಕ್ಕಿಂತ ಮಹತ್ ದೊಡ್ಡದು ಪರಬ್ರಹ್ಮ ಅಂತ ಒಂದಕ್ಕಿಂತ ಇನ್ನೊಂದು ಹೆಚ್ಚು ದೊಡ್ಡದು ಅಂತ ಹೇಳಿರೋದ್ರಿಂದ ಇದು ಕೂಡ ಸಾರಾಲಂಕಾರ. ಗಂಗಾ ಗಂಗೇವ ಪಾವನಿ, ಗಂಗೆಯು ಗಂಗೆಯಂತೆ ಪವಿತ್ರಳು. ಇದು ಅನನ್ವಯ ಅಲಂಕಾರ. ಅಂದರೆ ಅದೇ ಉಪಮೇಯ ಅದೇ ಉಪಮಾನ ಅಂತ ಇರುತ್ತೆ. ಗಂಗೆಯನ್ನು ಗಂಗೆಯಂತೆ ಅಂತ ಹೇಳಿರೋದ್ರಿಂದ ಇದು ಅನನ್ವಯ ಅಲಂಕಾರ. ಗಂಗೆಯು ಗಂಗೆಯಂತೆ ಪವಿತ್ರಳು ಅಂತ ಅರ್ಥ. ಇಂದುಹು ಇಂದುರಿವ ಶ್ರೀಮಾನ್, ಇದು ಕೂಡ ಅನನ್ವಯಾಲಂಕಾರ. ಅಂದರೆ ಚಂದ್ರನು ಚಂದ್ರನಂತೆ ಕಾಂತಿವಂತನು, ಚಂದ್ರನನ್ನು ಚಂದ್ರನಿಗೆ ಹೋಲಿಸಿದ್ದಾರೆ. ಆಗ ಉಪಮೇಯವೂ ಇಂದು, ಉಪಮಾನವೂ ಕೂಡ ಇಂದು. ಆದ್ದರಿಂದ ಇದು ಅನನ್ವಯಾಲಂಕಾರ.
ನೆಕ್ಸ್ಟ್ ಮೇನ್ ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. ಧರ್ಮೋ ಹಿ ಯತ್ನೈಃ ಪುರುಷೇಣ ಕಾರ್ಯ ಅಂತ ಇದೆ. ಇದು 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಲಘು ಗುರು ಹಾಕಿ ಗಣದ ಹೆಸರನ್ನು ಬರೆದು ಆಮೇಲೆ ಛಂದೋ ನಾಮ ಉಪೇಂದ್ರ ವಜ್ರ ಅಂತ ಬರೆದು ಆಮೇಲೆ ಲಕ್ಷಣಂ ಬರೀಬೇಕು. ಲಕ್ಷಣಂ ಗೊತ್ತಿಲ್ಲ ಅಂದರೆ ಅತ್ರ ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ ಗುರುದ್ವಯಂ ಭವಂತಿ ಅಂತ ಬರೆದ್ರೆ 3 ಅಂಕಗಳು ಸಿಗುತ್ತೆ. ಬರೀ ಈ ಥರ ನೀವು 11 ಅಕ್ಷರ ಇದೆ ಹಾಗಾಗಿ ಇದು ಉಪೇಂದ್ರ ವಜ್ರ ಅಂತ ಬರೀ ಛಂದಸ್ಸಿನ ಹೆಸರನ್ನು ಮಾತ್ರ ಬರೆದ್ರೆ 1 ಅಂಕ ಕೊಡ್ತಾರೆ. ಮನೀಷಿಣಃ ಸಂತಿ ನತೇ ಹಿತೈಷಿಣಃ, ಇದು ವಂಶಸ್ಥಂ ಅಂತ ಹೇಳ್ತೀವಿ. ವಂಶಸ್ಥಂ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಅಕ್ಷರಗಳನ್ನು ಕೌಂಟ್ ಮಾಡ್ತಿದ್ದಂಗೆ ನಿಮಗೆ ಛಂದಸ್ ಯಾವುದು ಅಂತ ಗೊತ್ತಾಗುತ್ತೆ. ನೋಡಿ 4 6 4 2 6 1 7 8 9 10 11 12 ಅಕ್ಷರ ಇದೆಯಲ್ವಾ. 12 ಅಕ್ಷರ ಬಂದ ತಕ್ಷಣ ವಂಶಸ್ಥಂ. 11 ಅಕ್ಷರ ಬಂದರೆ ಇಂದ್ರವಜ್ರ ಅಥವಾ ಉಪೇಂದ್ರ ವಜ್ರ. ಇಂದ್ರವಜ್ರದಲ್ಲಿ ತತಜ ಗುರು ಬಂದರೆ ಗುರು 2 ಗುರು ಬಂದರೆ ಉಪೇಂದ್ರ ವಜ್ರ ತತಜ ಗುರುದ್ವಯ ಬರುತ್ತೆ. ಉದಯತಿ ಯದಿ ಭಾನು ಪಶ್ಚಿಮೇ ದಿಗ್ವಿಭಾಗೆ, ಇದು ಮಾಲಿನಿ ಅಂತ ಹೇಳ್ತೀವಿ. ನೋಡಿ ಅಕ್ಷರ ಕೌಂಟ್ ಮಾಡಿ 6 2 8 3 11 4 15 15 ಅಕ್ಷರಗಳಿದ್ದರೆ ಅದನ್ನು ಮಾಲಿನಿ ಅಂತ ಕರಿತೀವಿ. ನ ಮಾಯಾಯ ಅಂತ ಬರುತ್ತೆ ಗಣ ವಿಭಾಗ ಬರೆದ್ರೆ ನೀವು. ವನಭುವಿ ತನುಮಾತ್ರ ತ್ರಾಣಂ ಆಜ್ಞಾಪಿತಂ ಮೇ, ಇದು ಕೂಡ 15 ಅಕ್ಷರ ಇದೆ ಮಾಲಿನಿ. ನ ಮಾಯಾಯ ಗಣಗಳು ಬರುತ್ತೆ. ಲಘು ಗುರು ಹಾಕಿ ಗಣದ ಹೆಸರು ಬರೆದು ಮಾಲಿನಿ ಅಂತ ಬರೆದು ಆಮೇಲೆ ಸಮನ್ವಯ ಬರೆದ್ರೆ ಎಷ್ಟು ಅಕ್ಷರಗಳಿವೆ ಯಾವ್ಯಾವ ಗಣಗಳಿವೆ ಅಂತ ಬರೆದ್ರೆ 3 ಅಂಕಗಳನ್ನು ಕಂಪ್ಲೀಟಾಗಿ ಪಡಿಬೋದು. ಬರೀ ಛಂದಸ್ಸಿನ ಹೆಸರನ್ನು ಕೊಡ್ತಾರೆ. ಪ್ರಲೀನ ಭೂಪಾಲಮಪಿ ಸ್ಥಿರಾಯತಿ ವಂಶಸ್ಥಂ, ಇದು ಕೂಡ ಜತ ಜರ ಗಣಗಳು ಬರುತ್ತೆ. ವಂಶಸ್ಥಂ 12 ಅಕ್ಷರಗಳಿವೆ. ಕ್ಷಾರಂ ಜಲಂ ವಾರಿಮುಚಃ ಪಿಬಂತಿ, ಇಂದ್ರವಜ್ರ 11 ಅಕ್ಷರಗಳಿವೆ. ತತಜ ಮತ್ತು 2 ಗುರುಗಳು ಬರುತ್ತೆ. ಇದು ಪಿಬಂತಿ ನದ್ಯ ಸ್ವಯಮೇವ ನಾಂಭ, ಇದು ಉಪೇಂದ್ರ ವಜ್ರ. ಜತಜ ಮತ್ತು ಗುರು ಬಂದರೆ ಉಪೇಂದ್ರ ವಜ್ರ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ, ನೋಡಿ 14 ಅಕ್ಷರಗಳಿವೆ ಇಲ್ಲಿ. ಅಂದರೆ ಉಕ್ತಾ ವಸಂತ ತಿಲಕ ತಬಜ ಜಗೌಗಹ ಅಂತ. ತಬಜ ಮತ್ತು 2 ಗುರು ಬಂದರೆ ಆವಾಗ ವಸಂತ ತಿಲಕ ಅಂತ ಹೇಳ್ತೀವಿ. 14 ಅಕ್ಷರ ಬಂದರೆ ವಸಂತ ತಿಲಕ. ಪುರಾಣಮಿತ್ಯೇವ ನಸಾಧು ಸರ್ವಂ, ಉಪೇಂದ್ರ ವಜ್ರ. ಇಲ್ಲೂ ಜತಜ ಗುರುದ್ವಯ ಬರುತ್ತೆ, 2 ಗುರು ಬರುತ್ತೆ. ಸಂಸಾರಿಕಾರ್ತಿಹರಣಂ ಶರಣಂ ಪ್ರಪದ್ಯೆ ವಸಂತ ತಿಲಕ, 14 ಅಕ್ಷರಗಳಿವೆ ವಸಂತ ತಿಲಕ. ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಇಂದ್ರವಜ್ರ. ತತಜ ಮತ್ತು ಗುರುದ್ವಯ ಬರುತ್ತೆ. ಅಲ್ಲಿಗೆ ಉಪೇಂದ್ರ ವಜ್ರ ಇಂದ್ರವಜ್ರಗಳಲ್ಲಿ 11 ಅಕ್ಷರ, ವಸಂತ ತಿಲಕದಲ್ಲಿ 14 ಅಕ್ಷರ, ಆಮೇಲೆ ಮಾಲಿನಿಯಲ್ಲಿ 15 ಅಕ್ಷರ. ಈ ಥರ ನೀವು ನೆನಪಿಟ್ಕೊಳ್ಬೇಕು. ವಂಶಸ್ಥಮ್ಮಲ್ಲಿ 12 ಅಕ್ಷರಗಳು. ನೆಕ್ಸ್ಟು ಸುಭಾಷಿತ 8 ಕಲ್ತ್ಕೊಂಡ್ರೆ 4 ಅಂಕಗಳಂತೂ ಬಂದೇ ಬರುತ್ತೆ. 2 ಸಲ ಓದ್ತೀನಿ ನಾನು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇದು 3-4 ಸಲ ಕೇಳಿಸ್ಕೊಳ್ಳಿ, ಆಮೇಲೆ 3-4 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಪಿಬಂತಿ ನದ್ಯ ಸ್ವಯಂ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಯಃ. ಪಿಬಂತಿ ನದ್ಯ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಿ. ಟೆಕ್ಸ್ಟ್ ಬುಕ್ಕಲ್ಲಿ ವಿಭೂತಿ ಇದೆ, ಅದನ್ನೇ ಬರೀರಿ. ಕ್ಷಾರಂ ಜಲಂ ವಾರಿಮುಚ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತತಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ. ಕ್ಷಾರಂ ಜಲಂ ವಾರಿಮುಚ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತಥಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ. ಆದಿತ್ಯ ಚಂದ್ರಾವನಲಾನಿಲೌ ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ
ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಆದಿತ್ಯಚಂದ್ರಾವನರಾನಿಲೌ ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರಗ್ರಥಿತೋ ಹಿ ಲೋಕಃ ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರಗ್ರಥಿತೋ ಹಿ ಲೋಕಃ ಉತ್ಸಾಹ ಸಂಪನ್ನಮದೀರ್ಘ ಕ್ರಿಯಾವಿಧಿಜ್ಞಂ ವ್ಯಸನೇಶ್ವಸಕ್ತಂ ಶೂರಂ ಕೃತಜ್ಞಂ ದೃಢಸೌಹೃದಂಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸಹೇತೋಃ ಉತ್ಸಾಹ ಸಂಪನ್ನಮದೀರ್ಘಸೂತ್ರಂ ಕ್ರಿಯಾವಿಧಿಜ್ಞಂ ವ್ಯಸನೇಶ್ವಸಕ್ತಂ ಶೂರಂ ಕೃತಜ್ಞಂ ದೃಢಸೌಹೃದಂಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸಹೇತೋಃ ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ ಹಿತೈಷಿಣಃ ಸಂತಿ ನ ತೇ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂಚ ದುರ್ಲಭಂ ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ ಹಿತೈಷಿಣಃ ಸಂತಿ ನ ತೇ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂಚ ದುರ್ಲಭಂ. ವಿದ್ವಾನ್ ಅಪಿ ಆಗಬೇಕು, ಶಿ ಆಗಿದೆ, ಇದು ಪಿ ಅಂತ ಚೇಂಜ್ ಮಾಡ್ಕೊಳ್ಳಿ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಶ್ಚಿರಂತನಮಘಂ ಚುರುಕೀಕರೋತಿ ಭೂತೇಷು ಕಿಂಚ ಕರುಣಾಂ ಬಹುಲೀಕರೋತಿ ಸಂಗಃ ಸತಾಂ ಕಿಮುನ ಮಂಗಲಮಾತನೋತಿ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಶ್ಚಿರಂತನಮಘಂ ಚುರುಕೀಕರೋತಿ ಭೂತೇಷು ಕಿಂಚ ಕರುಣಾಂ ಬಹುಲೀಕರೋತಿ ಸಂಗಃ ಸತಾಂ ಕಿಮುನ ಮಂಗಲಮಾತನೋತಿ. ನೆಕ್ಸ್ಟ್ ಮೇನ್ ದಶವಾಕ್ಯ ಉತ್ತರಂ 10 ವಾಕ್ಯಗಳಲ್ಲಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೋದು. ಹನುಮತಃ ಜನನಂ ಬಾಲ್ಯವೃತ್ತಾಂತಂಚ ಪದ್ಯಗುಣಂ ಲಿಖತ. ಇದು ತುಂಬ ಸಲ ರಿಪೀಟ್ ಆಗಿದೆ. ರಾಮಾಯಣದ ಉತ್ತರಕಾಂಡದಲ್ಲಿ ಹನುಮಂತನ ಜನನ ಮತ್ತು ಬಾಲ್ಯ ವೃತ್ತಾಂತಗಳನ್ನು ಅಗಸ್ತ್ಯ ಮುನಿಯು ಶ್ರೀರಾಮನಿಗೆ ವರ್ಣಿಸಿ ಹೇಳಿದ್ದಾರೆ. ಸುಮೇರು ಪರ್ವತದಲ್ಲಿ ಹನುಮಂತನ ತಂದೆಯಾದ ಕೇಸರಿಯು ರಾಜ್ಯವನ್ನಾಳುತ್ತಿದ್ದನು. ಅವನಿಗೆ ಅಂಜನಾ ಎಂಬ ಪ್ರಿಯ ಪತ್ನಿ ಇದ್ದಳು. ಕೇಸರಿಯು ಅವಳಲ್ಲಿ ವಾಯುದೇವನ ಅನುಗ್ರಹದಿಂದ ಶ್ರೇಷ್ಠನಾದ ಪುತ್ರನನ್ನು ಪಡೆದನು. ಒಮ್ಮೆ ತಾಯಿ ಅಂಜನಾಳು ಹಣ್ಣುಗಳನ್ನು ತರಲು ಕಾಡಿಗೆ ಹೋದಾಗ ತಾಯಿಯನ್ನು ಕಾಣದೆ ಮತ್ತು ಹಸಿವೆಯಿಂದ ಬಹಳ ಬಳಲಿ ಆಂಜನೇಯನು ಜೋರಾಗಿ ಅಳುತ್ತಿದ್ದನು. ಆ ಸಮಯದಲ್ಲಿ ಅವನು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಹಣ್ಣೆಂದು ಭ್ರಮಿಸಿ ಅದನ್ನು ಹಿಡಿಯಲು ಗಗನಕ್ಕೆ ಹಾರಿದನು. ಆ ಶಿಶುವು ಅದೋಷಜ್ಞ ಮತ್ತು ಮುಂದೆ ರಾಮನ ಕಾರ್ಯಸಾಧಕನೆಂದು ತಿಳಿದ ಸೂರ್ಯನು ಅವನನ್ನು ಸುಡಲಿಲ್ಲ. ಸೂರ್ಯನನ್ನು ಹಿಡಿಯಲು ಹೊರಟಿರುವ ಆಂಜನೇಯನನ್ನು ನೋಡಿ ರಾಹುವು ಅವನ ಬಗ್ಗೆ ಇಂದ್ರನಿಗೆ ಹೇಳಿದನು. ಇಂದ್ರನು ಐರಾವತವನ್ನೇರಿ ಅಲ್ಲಿಗೆ ಬರಲು ಆ ಆನೆಯನ್ನು ಹಣ್ಣೆಂದು ತಿಳಿದು ಆಂಜನೇಯನು ಹಿಡಿಯಲು ಹೊರಟಾಗ ಇಂದ್ರನು ವಜ್ರಾಯುಧದಿಂದ ಅವನನ್ನು ಹೊಡೆದನು. ಆಗ ಅವನು ಪರ್ವತದ ಮೇಲೆ ಬಿದ್ದನು. ಇದರಿಂದ ಮಾರುತಿಯ ದವಡೆಯು ಭಗ್ನವಾಯಿತು. ಆಗ ಇಂದ್ರನು ಅವನು ಹನುಮಂತ ಎಂಬ ಹೆಸರಿಂದ ಪ್ರಸಿದ್ಧನಾಗಲೆಂದು ಹರಸಿ ವಜ್ರಾಯುಧದಿಂದಲೂ ಅವನು ಅವಧ್ಯನಾಗಿರುವನು ಎಂದು ವರವನ್ನು ಕೊಟ್ಟನು. ಇಷ್ಟನ್ನು ಬರಿಬೇಕು. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೋದು. ಕನ್ನಡ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇಂಗ್ಲೀಷಲ್ಲಿ ಕೂಡ ಬರಿಬೋದು, ಸಂಸ್ಕೃತದಲ್ಲೂ ಕೂಡ ಬರಿಬೋದು. ಪಾಠ್ಯಭಾಗೆ ನಿರೂಪಿತಾನ್ ನಾಟ್ಯಾಂಶಾನ್ ಸಂಗೃಹ್ಯ ಲಿಖತ. ಇದು ಸಹ ತುಂಬ ಸಲ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ. ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಆರಿಸಲಾಗಿರುವ ಈ ಪದ್ಯದಲ್ಲಿ ನಾಟ್ಯಕ್ಕೆ ಪೂರಕವಾದ ಈ ಅಂಶಗಳು ನಿರೂಪಿತವಾಗಿವೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಶಾಂತಗಳೆಂಬ 9 ರಸಗಳು ನಾಟಕಾದಿ ರೂಪಕಗಳಲ್ಲಿ ಇವೆ. ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜುಗುಪ್ಸೆ, ವಿಸ್ಮಯ ಮತ್ತು ಶಮಗಳೆಂಬ 9 ಸ್ಥಾಯಿ ಭಾವಗಳು ರಸಾನುಕ್ರಮದಲ್ಲಿ ಹೇಳಲ್ಪಟ್ಟಿವೆ. ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕವೆಂಬ 4 ವಿಧವಾದ ಅಭಿನಯಗಳು ವ್ಯಕ್ತವಾಗಿವೆ. ಕಂಠದಿಂದ ಮತ್ತು ಕೊಳಲಿನಿಂದ ವ್ಯಕ್ತವಾಗುವ ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಮತ್ತು ಪಂಚಮಗಳೆಂಬ ಸಪ್ತಸ್ವರಗಳ ನಿರೂಪಣೆ ಇದೆ. ಸಂಗೀತ ವಾದ್ಯಗಳನ್ನು ಅವುಗಳ ಗುಣಗಳಿಗೆ ಅನುಗುಣವಾಗಿ ತತ, ಅವನದ್ದ, ಘನ ಮತ್ತು ಸುಷಿರವೆಂದು ವಿಂಗಡಿಸಲಾಗಿದೆ. ವೀಣೆ ಮೊದಲಾದ ತಂತಿವಾದ್ಯಕ್ಕೆ ತತ ಎಂದು, ಮೃದಂಗ ಮೊದಲಾದ ವಾದ್ಯಕ್ಕೆ ಅವನದ್ದ ಎಂದು, ತಾಳವಾದ್ಯಕ್ಕೆ ಘನ ಎಂದು ಮತ್ತು ಕೊಳಲು ವಾದ್ಯಕ್ಕೆ ಸುಷಿರ ಎಂದು ಕರೆಯುತ್ತಾರೆ.
ನಾಟಕಾದಿ ರೂಪಕಗಳಲ್ಲಿ ಕಂಡುಬರುವ ನಾಯಕರನ್ನು ಧೀರೋದಾತ್ತ, ಧೀರಲಲಿತ, ಧೀರಶಾಂತ ಮತ್ತು ಧೀರೋದ್ಧತ ಎಂಬ 4 ವಿಧವಾಗಿ ವಿಂಗಡಿಸಲಾಗಿದೆ. ದಿವ್ಯಸ್ತ್ರೀ, ರಾಜಪತ್ನಿ, ಕುಲಸ್ತ್ರೀ ಮತ್ತು ವೇಶ್ಯಾಸ್ತ್ರೀ ಎಂದು 4 ವಿಧದ ನಾಯಕಿಯರನ್ನು ಹೆಸರಿಸಲಾಗಿದೆ ಎಂಬ ಇವೇ ಅಂಶಗಳು ನಾಟ್ಯಾಂಶಗಳ ಸಂಗ್ರಹವು. ಇವುಗಳೆಲ್ಲ ಪಾಯಿಂಟ್ ವೈಸ್ ಬರ್ಕೊಂಡು ಭೀಷ್ಮ ಯುಧಿಷ್ಠಿರಯೋ ಪದ್ಯಾನುಗುಣಂ ಸಂಗೃಹ್ಯ ಲಿಖತ. ಭೋಗವತಿ ನದಿ ತೀರದಲ್ಲಿ ಬಾಣಗಳ ಹಾಸಿಗೆಯಲ್ಲಿ ಕೃಷ್ಣನೊಡನೆ ತೆರಳಿದ ಯುಧಿಷ್ಠಿರನು ಮೊದಲು ವಿಧಿ ಮತ್ತು ಯಾವುದು ಶ್ರೇಷ್ಠವಾದುದೆಂದು ಕೇಳುತ್ತಾನೆ. ಹೇಗೆ ಸಂಸ್ಕರಿಸಲ್ಪಟ್ಟ ಭೂಮಿ ಇಲ್ಲದೆ ಬಿತ್ತಿದ ಬೀಜವು ನಿಷ್ಫಲವಾಗುವುದೋ ಹಾಗೆಯೇ ಅದೃಷ್ಟವಿಲ್ಲದೆ ಕೇವಲ ಪ್ರಯತ್ನದಿಂದ ಯಾವುದೇ ಕೆಲಸವು ಫಲಿಸುವುದಿಲ್ಲ. ಮಾನವನು ಆಚರಿಸಿದ ಕಾರ್ಯದ ಫಲವನ್ನು ಅನುಭವಿಸುತ್ತಾನೆ ಎಂದರು. ಆಗ ಯುಧಿಷ್ಠಿರನು ಸಾಮಾನ್ಯ ಮಾನವನಿಗೆ ಪುಣ್ಯವು ಹೇಗೆ ದೊರೆಯುತ್ತದೆ ಎಂದು ಪ್ರಶ್ನಿಸಿದನು. ಗುರುಜನರ ಪೂಜೆ, ಹಿರಿಯರ ಸೇವೆ, ಶಾಸ್ತ್ರಗಳ ಆಲಿಸುವಿಕೆ, ಪ್ರಾಣಿದಯೆ, ವ್ಯವಹಾರಗಳಲ್ಲಿ ಸರಳತೆ, ಹಿತವಾದ ಮಾತುಗಳು ಪುಣ್ಯವನ್ನುಂಟು ಮಾಡುತ್ತವೆ. ಇದರ ಜೊತೆಗೆ ಅಹಂಕಾರದ ತ್ಯಾಗ, ತಪ್ಪುಗಳ ನಿಯಂತ್ರಣ, ಸಂತೋಷ ಮತ್ತು ಏಕಾಗ್ರತೆಗಳು ಶ್ರೇಯಸ್ಸನ್ನು ನೀಡುತ್ತವೆ ಎಂದು ಭೀಷ್ಮರು ಹೇಳಿದರು. ಆಗ ಯುಧಿಷ್ಠಿರನು ಮಾನವನು ಏಕೆ ದುರಾಚಾರಿಯಾಗುತ್ತಾನೆ, ಹೇಗೆ ಧರ್ಮವನ್ನು ಮಾಡುತ್ತಾನೆ, ಯಾವುದರಿಂದ ವೈರಾಗ್ಯವನ್ನು ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಪ್ರಶ್ನಿಸಿದನು. ಅದಕ್ಕೆ ಭೀಷ್ಮರು, ಲೋಭ, ಮೋಹ, ಅನುರಾಗ, ಅಸೂಯೆ ಮೊದಲಾದವುಗಳಿಂದ ಮಾನವನು ಪಾಪಕರ್ಮವನ್ನು ಮಾಡುತ್ತಾನೆ. ಶುಭ ಕಾರ್ಯಗಳನ್ನು ಮಾಡುವುದರಿಂದ ಸದ್ಗತಿಯನ್ನು ಪಡೆಯುತ್ತಾನೆ. ಧರ್ಮಾತ್ಮನಾದ ಮಾನವನು ಶುಭಾಶುಭ ಫಲಗಳಲ್ಲಿ ಅತೃಪ್ತನಾಗಿ ಜ್ಞಾನರೂಪದ ಕಣ್ಣಿನಿಂದ ವೈರಾಗ್ಯವನ್ನು ಹೊಂದುತ್ತಾನೆ. ಸಾಧಕನಾದ ಮಾನವನು ಧರ್ಮಾತ್ಮನಾಗಿ ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಿದರು. ಧ್ರುವಕಥಾಂ ಸಂಗೃಹ್ಯ ಲಿಖತ. ಧ್ರುವಕಥೆಯನ್ನು ಬರಿಬೇಕು. ಮನೋವೇಶ ನಗರದ ರಾಜನಾದ ಉತ್ತಾನಪಾದನಿಗೆ ಸುನೀತಿ, ಸುರುಚಿಯರೆಂಬ 2 ಪತ್ನಿಯರಿದ್ದರು. ರಾಜನು ಸುನೀತಿಯಲ್ಲಿ ಧ್ರುವನೆಂಬ ಮತ್ತು ಸುರುಚಿಯಲ್ಲಿ ಉತ್ತಮನೆಂಬ ಮಗನನ್ನು ಪಡೆದಿದ್ದನು. ಕಿರಿಯಳು, ಸುಂದರಿಯೂ ಮತ್ತು ಯುವತಿಯೂ ಆದ ಸುರುಚಿ ಮತ್ತು ಅವಳ ಮಗ ಉತ್ತಮನಲ್ಲಿ ರಾಜನಿಗೆ ಹೆಚ್ಚಿನ ಪ್ರೀತಿ ಇತ್ತು. ಒಮ್ಮೆ ತಂದೆಯ ತೊಡೆಯೇರಿ ಕುಳಿತ ಉತ್ತಮನನ್ನು ನೋಡಿ ಧ್ರುವನು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಉತ್ತಮನಿಗೆ ಮಾತ್ರ ಆ ಅರ್ಹತೆಯು, ಅವನೇ ತಂದೆಗೆ ಪ್ರಿಯನು ಮತ್ತು ನೀನು ದೂರ ಸರಿ ಎಂದು ಸುರುಚಿಯು ಧ್ರುವನಿಗೆ ಹೇಳಿದಳು. ಇದರಿಂದ ದುಃಖಿತನಾದ ಧ್ರುವನು ನಡೆದ ವೃತ್ತಾಂತವನ್ನು ತಾಯಿಗೆ ತಿಳಿಸಿ ತಂದೆಯ ಪ್ರೀತಿಗೆ ಪಾತ್ರನಾಗಿ ಸಿಂಹಾಸನವನ್ನು ಏರುವುದು ಹೇಗೆಂದು ಪ್ರಶ್ನಿಸಿದನು. ಅದಕ್ಕೆ ತಾಯಿಯು ಲೋಕರಕ್ಷಕನಾದ ಭಗವಂತನಾದ ನಾರಾಯಣನನ್ನ ಶರಣು ಹೋಗಲು ಸೂಚಿಸಿದಳು. 5 ವರ್ಷದವನಾದ ಧ್ರುವನು ತಾಯಿಯ ಅನುಮತಿ ಪಡೆದು ನಾರಾಯಣನ ಸಾಕ್ಷಾತ್ಕಾರಕ್ಕೋಸ್ಕರ ದಟ್ಟವಾದ ಕಾಡಿಗೆ ಹೋಗುತ್ತಿದ್ದಾಗ ಮಾರ್ಗಮಧ್ಯದಲ್ಲಿ ನಾರದ ಮಹರ್ಷಿಗಳನ್ನು ಕಂಡನು. ಅವರು ಅವನಿಗೆ ವಾಸುದೇವ ಮಂತ್ರದ ಉಪದೇಶ ಮಾಡಿದರು. ನಿದ್ರೆ, ಆಹಾರ, ನೀರನ್ನು ತ್ಯಜಿಸಿ ಕಾಡಿನಲ್ಲಿ ಅನೇಕ ವರ್ಷಗಳವರೆಗೆ ಧ್ರುವನು ಉಗ್ರ ತಪಸ್ಸನ್ನು ಆಚರಿಸಿದನು. ಆಗ ಪ್ರತ್ಯಕ್ಷನಾದ ನಾರಾಯಣನು ಬಹುಕಾಲ ಧರ್ಮದಿಂದ ರಾಜ್ಯವನ್ನು ಆಳುವಂತೆ ಅನುಗ್ರಹಿಸಿ ಧ್ರುವನಿಗೆ ಶಾಶ್ವತವಾದ ಸ್ಥಾನವನ್ನು ನೀಡಿದನು. ಸಾಧನೆಗೆ ಶ್ರದ್ಧೆ, ಪ್ರಯತ್ನಗಳೇ ಮುಖ್ಯ ಎಂಬ ನೀತಿಯು ಇದರಿಂದ ತಿಳಿಯುತ್ತದೆ. ಭಾರತಂ ಸಂರಕ್ಷಿತು ಸನ್ನದ್ಧ ಯೋದ್ಧ ಹಿಮವಾನ್ ಕಥಂ ಇತಿ ವಿವೃಣುತ. ಭಾರತವನ್ನು ರಕ್ಷಿಸಲು ಸಿದ್ಧನಾಗಿರುವ ಯೋಧ ಹಿಮಾಲಯ ಎಂಬುದು ಹೇಗೆ ಅಂತ ನೀವು ವಿವರಿಸಬೇಕು. ಒಂದು ನಗಾದಿ ರಾಜರ ಹೆಸರು ಇದು. ಭಾರತ ದೇಶದ ಉತ್ತರ ದಿಕ್ಕಿನಲ್ಲಿ ಪರ್ವತಗಳ ರಾಜನಾದ ಹಿಮಾಲಯವು ಶೋಭಿಸುತ್ತಿದೆ. ಈ ಪರ್ವತ ಶ್ರೇಣಿಯಲ್ಲಿ ಅನೇಕ ಗಿರಿಶಿಖರಗಳು ಕಂಡುಬರುತ್ತವೆ. ಹಿಮಾಲಯದ ಎತ್ತರ ತುದಿಗಳು ಆರ್ಟಿಕ್ ಪ್ರದೇಶದಿಂದ ಬೀಸಿ ಬರುವ ಶೀತಗಾಳಿಯನ್ನು ತಡೆಯುತ್ತದೆ. ಕೆಲವು ವರ್ಷಗಳ ಹಿಂದೆ ರಷ್ಯಾ ದೇಶದಲ್ಲಿ ಸಂಭವಿಸಿದ ಅಣುವಿದ್ಯುತ್ ಸ್ಥಾವರದ ದುಷ್ಪ್ರಭಾವದಿಂದ ಮತ್ತು ಅಣುವಿಕಿರಣಗಳಿಂದಲೂ ಭಾರತ ದೇಶವನ್ನು ಹಿಮಾಲಯ ರಕ್ಷಿಸಿದೆ. ಈ ಪರ್ವತ ಶ್ರೇಣಿ ಮಾರುತವನ್ನು ತಡೆದು ನಿಲ್ಲಿಸಿ ಭಾರತದಲ್ಲಿ ಹೆಚ್ಚು ಮಳೆಯಾಗಲು ಕಾರಣೀಭೂತವಾಗಿವೆ. ಈ ಪರ್ವತದ ಶಿಖರಗಳು ಯಾವಾಗಲೂ ಹಿಮದಿಂದ ಮುಚ್ಚಿರುತ್ತವೆ. ಆದ್ದರಿಂದ ಅಲ್ಲಿ ಗಮನಾಗಮನವು ಬಹಳ ಕಷ್ಟವು. ಆದ್ದರಿಂದ ಭಾರತದ ಮೇಲೆ ಉತ್ತರ ದಿಕ್ಕಿನಿಂದ ಶತ್ರುಗಳ ಆಕ್ರಮಣವು ಬಹಳ ಕಡಿಮೆ. ಅಲ್ಲದೆ ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ ಮೊದಲಾದ ನದಿಗಳು ಹಿಮಾಲಯದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯುತ್ತವೆ. ಅವು ಮಳೆಗಾಲದಲ್ಲಿ ಮಳೆಯ ನೀರಿನಿಂದಲೂ, ಬೇಸಿಗೆ ಕಾಲದಲ್ಲಿ ಹಿಮದ ಕರಗುವಿಕೆಯಿಂದಲೂ ವರ್ಷವೆಲ್ಲ ನೀರಿನಿಂದ ತುಂಬಿ ಹರಿಯುತ್ತವೆ. ಅವುಗಳ ನೀರಿನ ಉಪಯೋಗದಿಂದ ಭಾರತದ ಹೆಚ್ಚಿನ ಭೂಪ್ರದೇಶವು ಸಸ್ಯ ಸಮೃದ್ಧವಾಗಿದ್ದು ಭಾರತೀಯರಿಗೆ ಆಹಾರ ಭದ್ರತೆಯನ್ನು ಒದಗಿಸಿದೆ. ಹಿಮಾಲಯದಲ್ಲಿ ಬೆಳೆಯುವ ವಿಭಿನ್ನ ಜಾತಿಯ ಸಸ್ಯಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಬಹಳ ಉಪಕಾರಿಯಾಗಿವೆ. ಈ ಮೇಲಿನ ಎಲ್ಲ ಕಾರಣಗಳಿಂದ
ಹಿಮಾಲಯ ಪರ್ವತವನ್ನು ಭಾರತ ದೇಶವನ್ನು ಸಂರಕ್ಷಿಸಲು ಸಿದ್ಧನಾಗಿ ಕಟಿಬದ್ಧನಾಗಿ ನಿಂತಿರುವ ಯೋಧನೆಂದು ನಿಶ್ಚಯವಾಗಿ ಹೇಳಬಹುದಾಗಿದೆ. ಅಮರನಾಥ ಗುಹಾ ವಿಷಯ ಕಾ ಪುರಾಣ ಕಥಾ ಅಸ್ತಿ. ಅಮರನಾಥ ಗುಹೆಯ ಬಗ್ಗೆ ಯಾವ ಪುರಾಣ ಕಥೆ ಇದೆ ಅಂತ ನೀವು ಬರೀಬೇಕು. ಇದು ಕೂಡ ನಗಾದಿ ರಾಜ ಲೆಸನ್ನಿಂದ ಆರಿಸಿಕೊಳ್ಳಲಾಗಿದೆ. ಭಾರತದ ಉತ್ತರ ದಿಕ್ಕಿನಲ್ಲಿ ವಿರಾಜಿಸುತ್ತಿರುವ ಪರ್ವತರಾಜನಾದ ಹಿಮಾಲಯದ ಬಗ್ಗೆ ಭಾರತೀಯರ ಹೃದಯದಲ್ಲಿ ಮಹತ್ವವಾದ ಸ್ಥಾನವು ನೀಡಲ್ಪಟ್ಟಿದೆ. ಇದು ಕೇವಲ ಭೂಪ್ರದೇಶವಲ್ಲ, ಮೋಕ್ಷದ್ವಾರವಾಗಿದೆ. ಈ ಪರ್ವತ ಶ್ರೇಣಿಯಲ್ಲಿ ಅನೇಕ ಪುಣ್ಯಕ್ಷೇತ್ರಗಳು ಕಂಡುಬರುತ್ತವೆ. ಅವುಗಳಲ್ಲಿ ಅಮರನಾಥ ಗುಹೆಯೂ ಒಂದಾಗಿದೆ. ಇಲ್ಲಿರುವ ಹಿಮದ ಲಿಂಗವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ವೇಳೆಯಲ್ಲಿ ನೋಡಬಹುದಾಗಿದೆ. ಇದರ ವಿಷಯವಾಗಿ ಪುರಾಣ ಕಥೆಯು ಹೀಗಿದೆ. ಒಮ್ಮೆ ಪಾರ್ವತೀದೇವಿಯು ದೇವನಾದ ಶಂಕರನನ್ನ ಕುರಿತು, ನಾನಾದರೂ ಪ್ರತಿಯೊಂದು ಜನ್ಮದಲ್ಲಿಯೂ ಮರಣರಹಿತನಾದ ನಿನ್ನನ್ನೇ ತಪಸ್ಸಿನ ಮೂಲಕ ಪತಿಯಾಗಿ ವರಿಸುವೆನು. ನೀನು ಅನಾದಿ ಅನಂತನು. ನನ್ನಿಂದ ಏಕೆ ಜನ್ಮದೋಷವು ಅನುಭವಿಸಲ್ಪಡುತ್ತದೆ? ಅದಕ್ಕೆ ಪರಿಹಾರವೇನು ಎಂದು ಕೇಳಿದಳು. ಅವಳ ಆಗ್ರಹಕ್ಕೆ ಮಣಿದ ಶಿವನು ಅಮರತ್ವ ಪ್ರಾಪ್ತಿಯ ಕಥೆಯನ್ನು ಪಾರ್ವತಿಗೆ ಗುಹೆಯೊಂದರಲ್ಲಿ ಹೇಳಲು ಪ್ರಾರಂಭಿಸಿದನು. ಮಧ್ಯದಲ್ಲಿಯೇ ಪಾರ್ವತಿಯು ನಿದ್ದೆ ಹೋದಳು. ಆ ಸಮಯದಲ್ಲಿ ಅನುಮತಿಯಿಲ್ಲದೆ ಅಲ್ಲಿಗೆ ಬಂದ 2 ಬಿಳಿ ಪಾರಿವಾಳಗಳು ಕಥೆಯನ್ನು ಕೇಳಿ ಅಮರತ್ವವನ್ನು ಪಡೆದವು. ಶಿವನು ಕೋಪಗೊಂಡು ಅವೆರಡನ್ನೂ ಸುಟ್ಟು ಹಾಕಲು ಬಯಸಿದಾಗ ಹೆದರಿದ ಅವು ತಮ್ಮ ಅಪರಾಧವನ್ನು ಕ್ಷಮಿಸುವಂತೆ ಕೇಳಿ ಯಾವಾಗಲೂ ತಮಗೆ ಶಿವಪಾರ್ವತಿಯರ ದರ್ಶನವಾಗಲೆಂದು ಪ್ರಾರ್ಥಿಸಿದವು. ಶಾಂತನಾದ ಶಿವನು, ಪ್ರತಿ ವರ್ಷ 1 ತಿಂಗಳು ನಾವಿಬ್ಬರು ಇಲ್ಲಿರುತ್ತೇವೆ. ಆಗ ಇಲ್ಲಿ ಕಂಡುಬರುವ ಹಿಮಲಿಂಗದ ದರ್ಶನದಿಂದ ಪಾಪಗಳೆಲ್ಲವೂ ನಾಶವಾಗುತ್ತವೆ ಎಂದು ಅನುಗ್ರಹಿಸಿ ಪಾರ್ವತಿಯೊಂದಿಗೆ ಅದೃಶ್ಯನಾದನು. ಆರೋಗ್ಯ ನಿಯಮಾನ್ ಸಂಗ್ರಹ್ಯ ಲಿಖತ. ಅಂದರೆ ಆರೋಗ್ಯ ನಿಯಮಗಳನ್ನು ಆರೋಗ್ಯ ಸೂತ್ರಾಣಿ ರಸದಿಂದ ಕಲೆಕ್ಟ್ ಮಾಡಿ ಎಲ್ಲ ಶ್ಲೋಕ ಸಮರಿಯನ್ನು ಬರೀಬೇಕು. ಯಾವ ಮಾನವನು ಪ್ರತಿದಿನ ಕ್ರಮಬದ್ಧವಾಗಿ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾನೋ ಅವನು ಸಂಪೂರ್ಣ ಆರೋಗ್ಯವಂತನಾಗುತ್ತಾನೆ, ದೀರ್ಘಾಯುವಾಗುತ್ತಾನೆ, ಓಜಸ್ಸು ತೇಜಸ್ಸುಗಳು ವರ್ಧಿಸುತ್ತವೆ. ಸರಿಯಾದ ಪ್ರಾಣಾಯಾಮದ ವಿಧಿಯನ್ನು ಅನುಸರಿಸಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವುದರಿಂದ ಮಾನವನ ಎಲ್ಲ ರೋಗಗಳು ನಾಶ ಹೊಂದುತ್ತವೆ. ಸರಿಯಾದ ಕ್ರಮವನ್ನು ಅರಿಯದೆ ಪ್ರಾಣಾಯಾಮವನ್ನು ಮಾಡುವುದರಿಂದ ಎಲ್ಲ ವಿಧವಾದ ರೋಗಗಳು ಸಂಭವಿಸುತ್ತವೆ. ಆದ್ದರಿಂದ ಕ್ರಮಬದ್ಧವಾದ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮಗಳು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕವಾಗಿವೆ. ಜೀವಧಾರಣೆಗೆ ಮಾನವನಿಗೆ ಆಹಾರವು ಅತಿ ಮುಖ್ಯವು. ಮಾನವನು ಪ್ರಾಣದ ಧಾರಣೆಗೆ ಆಹಾರವನ್ನು ಸೇವಿಸಬೇಕೇ ಹೊರತು ಆಹಾರದ ಸೇವನೆಗಾಗಿ ಜೀವಧಾರಣೆ ಮಾಡಬಾರದು. ಆಹಾರ ಸೇವನೆಯ ವಿಷಯದಲ್ಲಿ ಇಂದ್ರಿಯ ನಿಗ್ರಹಿಯಾಗಿರಬೇಕು. ತನ್ನ ಶರೀರಕ್ಕೆ ಪಥ್ಯವಾದ ಆಹಾರವನ್ನು ಸೇವಿಸಬೇಕು. ಅಪಥ್ಯವಾದ ಆಹಾರದ ಸೇವನೆಯಿಂದ ಅನೇಕ ರೋಗಗಳು ಹುಟ್ಟುತ್ತವೆ. ರೋಗಗಳಿಂದ ಮಾನವನು ವಿಭಿನ್ನ ರೀತಿಯ ಕಷ್ಟಗಳಿಗೆ ಬಲಿಯಾಗುತ್ತಾನೆ. ಇದನ್ನು ಅರಿತು ದೇಹಕ್ಕೆ ಹಿತಕರವಾದ ಆಹಾರವನ್ನೇ ಸೇವಿಸಬೇಕು. ಅತಿ ಭೋಜನವು ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಕು ಎಂಬುದು ಆಹಾರ ಸೇವನೆಗೆ ಸಂಬಂಧಿಸಿದ ವಿಷಯಗಳಾಗಿವೆ. ಮಾನವನ ದೇಹದಲ್ಲಿ ಉಂಟಾಗಲಿರುವ ರೋಗಗಳಿಗೆ 6 ಮೂಲ ಕಾರಣಗಳು: ಹೆಚ್ಚು ನೀರು ಕುಡಿಯುವಿಕೆ, ಕೆಟ್ಟುಹೋದ ಆಹಾರದ ಸೇವನೆ, ಹಗಲಿನಲ್ಲಿ ನಿದ್ರಿಸುವಿಕೆ, ರಾತ್ರಿಯಲ್ಲಿ ಎಚ್ಚರದಿಂದಿರುವಿಕೆ, ಮೂತ್ರವನ್ನು ತಡೆಹಿಡಿಯುವಿಕೆ, ಮಲವನ್ನು ತಡೆಹಿಡಿಯುವಿಕೆ. ಇವು ಆರೋಗ್ಯ ನಿಯಮಗಳು. ಭಗವಾನ್ ರಮಣ ಮಹರ್ಷಿತ್ವಂ ಸ್ವಜೀವನೇನ ದರ್ಶಿತವಾನ್ ವಿವೃಣುತ. ಅಂದರೆ ಭಗವಾನ್ ರಮಣ ಮಹರ್ಷಿಗಳು ಮಹರ್ಷಿತ್ವವನ್ನು ತಮ್ಮ ಜೀವನದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಅಂತ ವಿವರಿಸಬೇಕು. ಭಗವಾನ್ ರಮಣ ಮಹರ್ಷಿಗಳು ಬಾಲ್ಯದಲ್ಲಿಯೇ ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿಯನ್ನು ಹೊಂದಿದ್ದರು. ಈ ಕಾರಣದಿಂದಾಗಿ ಅವರು ತನ್ನ ಸಹೋದರನಿಗೆ ಪತ್ರವನ್ನು ಬರೆದು ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರಕ್ಕೆ ಬಂದು ಸನ್ಯಾಸಿಯಾದರು. ಮನಸ್ಸಿನಲ್ಲಿ ಅಶಾಂತಿಯನ್ನು ಹೊಂದಿದ್ದ ಗಣಪತಿ ಮುನಿಗಳಿಗೆ ಪರಿಹಾರವನ್ನು ಹೇಳಿದರು. ಪಾಲ್ ವ್ರಂಟನ್ ಎಂಬ ವಿದೇಶಿಯನ ಅನೇಕ ಪ್ರಶ್ನೆಗಳಿಗೆ ಮೌನವಾಗಿಯೇ ಉತ್ತರವನ್ನು ಹೇಳಿದರು. ರಮಣರ ಉಪದೇಶಗಳು ಆಚರಣೆಗೆ ಯೋಗ್ಯವಾಗಿವೆ. ಆತ್ಮಜ್ಞಾನವೇ ಅವರ ಸಂಪತ್ತಾಗಿತ್ತು. ಶಾಂತಿ, ಸರ್ವಪ್ರಾಣಿ ಸಮಭಾವನೆ, ದಯೆ, ನಿರ್ವಿಕಾರತೆ ಇವು ಅವರ ಸಹಜ ಆಭರಣಗಳಾಗಿದ್ದವು. ಅವರ ಆಶ್ರಮದಲ್ಲಿ ಎಲ್ಲರಿಗೂ ಪ್ರವೇಶವಿತ್ತು. ಅಲ್ಲಿ ಯಾವುದೇ ಜಾತಿ ಭೇದವಿರಲಿಲ್ಲ. 14 ಏಪ್ರಿಲ್ 1950 ಶುಕ್ರವಾರದಂದು ಸಾಯಂಕಾಲ ಅವರ ಆಶ್ರಮದಲ್ಲಿ ಶಿವಸ್ತೋತ್ರ ಪಠನ ನಡೆಯುತ್ತಿತ್ತು. ಅದನ್ನು ಕೇಳುತ್ತಾ ರಮಣ ಮಹರ್ಷಿಗಳು ಪರಂಧಾಮವನ್ನು ಹೊಂದಿದರು. ರಮಣ ಮಹರ್ಷಿಗಳು ತಮ್ಮ ಜೀವಮಾನವಿಡೀ ನಿರ್ವಿಕಲ್ಪಕ ಸಮಾಧಿಯನ್ನು ಅನುಭವಿಸಿ ಮಹಾಸಮಾಧಿಯನ್ನು ಹೊಂದಿದರು. ಹೀಗೆ ರಮಣ ಮಹರ್ಷಿಗಳು ತಮ್ಮ ಜೀವನದ ಮೂಲಕ ಮಹರ್ಷಿತ್ವವನ್ನು ತೋರಿಸಿಕೊಟ್ಟರು. ಆಮೇಲೆ ಕೊನೆಯ ಪ್ರಶ್ನೆ, ಪತ್ರಲೇಖನ. ಇಲ್ಲಿ ವಿರಾಮ ಪತ್ರ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೊಡೋದ್ರಿಂದ ಅದನ್ನು ಮಾತ್ರ ಕೊಟ್ಟಿದ್ದೀವಿ. ಇನ್ನೊಂದು ಆಪ್ಷನ್ ಇರುತ್ತೆ, ಬೇರೆ ಪತ್ರವನ್ನು ಕೊಡ್ತಾರೆ. ವಿರಾಮ ಪತ್ರವನ್ನು ಚೆನ್ನಾಗಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಿಟ್ಕೊಳ್ಬೇಕು.
ತ್ವಂ ಸುಧಾಕರಃ ಸುಧಾ ಇತಿ ಮತ್ವ ಮುಖ್ಯೋಪಾಧ್ಯಾಯ ಪ್ರತಿ ವಿರಾಮಪತ್ರಂ ಲಿಖತ. ಅಂದರೆ ನೀವು ಸುಧಾಕರ, ಬಾಯ್ಸ್ ಆದರೆ ಸುಧಾಕರ ಅಂತ ಬರೀಬೇಕು, ಗರ್ಲ್ಸ್ ಆದರೆ ಸುಧಾ ಅಂತ ತಿಳ್ಕೊಂಡು HMಗೆ ಬರೀಬೇಕು. ನೋಡಿ, ಸಕಾಶಾತ್ ಫಸ್ಟ್ ಬರೀಬೇಕು. ಅಕಾಶಾತ್ ಅಂದರೆ ಇಂದ ಅಂತ ಅರ್ಥ, ಕನ್ನಡದಲ್ಲಿ ಇಂದ, ಇಂಗ್ಲೀಷಲ್ಲಿ ಫ್ರಾಮ್ ಅಂತ ಬರೀತೀವಲ್ವ. ಸುಧಾಕರ ದಶಮ ಕಕ್ಷಾ ಶಾರದಾ ಪ್ರೌಢಶಾಲಾ ಧಾರವಾಡ ಅಂತ ಬರೀಬೇಕು. ಗರ್ಲ್ಸ್ ಆದರೆ ಸುಧಾಕರ ಬದಲು ಸುಧಾ ಅಂತ ಬರೆದು ಬರೀಬೇಕು. ಸವಿದೆ ಅಂದರೆ ಟು ಅಡ್ರೆಸ್ಸು, ಗೆ ಅಂತ ಕನ್ನಡದಲ್ಲಿ ಬರೀತೀವಿ, ಇವರಿಗೆ ಅಂತ. ಮಾನ್ಯ ಮುಖ್ಯೋಪಾಧ್ಯಾಯ, ಮಾನ್ಯ ಮುಖ್ಯೋಪಾಧ್ಯಾಯರಿಗೆ ಅಥವಾ ರೆಸ್ಪೆಕ್ಟೆಡ್ ಹೆಡ್ ಮಿಸ್ಟ್ರಸ್, ಹೆಡ್ ಮಾಸ್ಟರ್ ಅಂತ ಬರೀತೀರಲ್ವ, ಆ ಥರ. ಶಾರದಾ ಪ್ರೌಢಶಾಲಾ ಧಾರವಾಡ ಇದು ಕಾಮನ್ನು. ಮಾನ್ಯ ರೆಸ್ಪೆಕ್ಟೆಡ್, ವಿಷಯ ಸಬ್ಜೆಕ್ಟ್, ವಿರಾಮ ಪ್ರಾರ್ಥನಾ ಅಂದರೆ ರಜೆಗಾಗಿ ಪ್ರಾರ್ಥನೆ ಅಂತ. ಶ್ವಃ ಮಮ ಗೃಹೇ ಧಾರ್ಮಿಕೋತ್ಸವ ಭವಿಷ್ಯತಿ, ನಾಳೆ ನಮ್ಮ ಮನೆಯಲ್ಲಿ ಪೂಜೆ ಇದೆ. ಅತಃ ಅಹಂ ಶಾಲಾಂ ನ ಆಗಮಿಷ್ಯಾಮಿ, ಆದ್ದರಿಂದ ನಾನು ಶಾಲೆಗೆ ಬರುವುದಿಲ್ಲ. ಕೃಪಯಾ ಏಕದಿನಸ್ಯ ವಿರಾಮಂ ದದಾತು, ದಯಮಾಡಿ ಒಂದು ದಿನದ ರಜೆಯನ್ನು, ಒಂದೊಂದ್ಸಲ ದಿನದ್ವಯಸ್ಯ ಅಂತ ಕೊಡ್ತಾರೆ, 2 ದಿವಸ ಅಂತ ಹಾಗೆ ಬರೀಬೇಕು. ದಿನತ್ರಯಸ್ಯ ಅಂದರೆ 3 ದಿವಸ, ಈ ವರ್ಡನ್ನು ಚೇಂಜ್ ಮಾಡಬೇಕು. ಒಂದೊಂದ್ಸಲ ರೀಸನ್ ಅವರೇ ಹೇಳ್ತಾರೆ, ಅದೇ ರೀಸನ್ನ ಬರೀಬೇಕಾಗುತ್ತೆ. ಅನಾರೋಗ್ಯ ನಿಮಿತ್ತಂ ಅಂತ ಕೇಳ್ಬೋದು, ಅಥವಾ ಭಗಿನ್ಯ ವಿವಾಹಾರ್ಥಂ ಅಂತ ಕೇಳ್ಬೋದು. ರೀಸನನ್ನು ಕೊಟ್ಟಾಗ ಅದೇ ರೀಸನನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಇತಿ ಸವಿನಯಂ ಪ್ರಾರ್ಥಯೇ, ದಯಮಾಡಿ ಒಂದು ದಿವಸ ರಜೆ ಕೊಡಿ ಎಂದು ನಾನು ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಧನ್ಯವಾದ, ಲಾಸ್ಟಲ್ಲಿ ಥ್ಯಾಂಕಿಂಗ್ ಯು ಅಂತ ಬರೀತೀರಲ್ವ ಇಂಗ್ಲೀಷಲ್ಲಿ, ಅದೇ ಥರ. ಭವದೀಯ ವಿಧೇಯ ಛಾತ್ರ, ಬಾಯ್ಸು ಸುಧಾಕರ ಅಂತ ಬರೀಬೇಕು. ಗರ್ಲ್ಸ್ ಆದರೆ ಭವದೀಯ ವಿಧೇಯ ಛಾತ್ರ ಸುಧಾ ಅಂತ ಬರೀಬೇಕು. ಇಲ್ಲಿ ಈ ಕಡೆ ದಿನಾಂಕವನ್ನು ಸಂಸ್ಕೃತದಲ್ಲಿ ಬರೀಬೇಕು. ಆಮೇಲೆ ಸ್ಥಾನಂ, ಪ್ಲೇಸನ್ನು ಬರೀಬೇಕು. ಇದಿಷ್ಟು ವಿರಾಮ ಪತ್ರ. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗುತ್ತೆ ವಿರಾಮ ಪತ್ರಕ್ಕೆ. ಸೊ ಇಲ್ಲಿಗೆ ಈ ಪಾಸಿಂಗ್ ಪ್ಯಾಕೇಜ್ 2 ಮುಕ್ತಾಯ ಆಗಿದೆ. ಇಲ್ಲಿಗೆ ಇವತ್ತಿನ ಪಾಠ ಇದೆ. ಸಾಧ್ಯ ಆದರೆ ಇನ್ನೂ ಒಂದು ರಿವಿಷನ್ ಪಾಠವನ್ನು ಹಾಕ್ತೀನಿ. ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಚೆನ್ನಾಗಿ 3-4 ಸಲ ನೋಡಿ, 3-4 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು.